ಹಾಯ್ ಎಲ್ರಿಗೂ ನಮಸ್ಕಾರ. ಸೊ CCL 2025ನ ಸೆಮಿಫೈನಲ್ ಆ್ಯಂಡ್ ಫೈನಲ್ಗಳು ನಮ್ಮ ಮೈಸೂರಲ್ಲಿ ನಡೀತಾ ಇದ್ದಾವೆ. ಆ್ಯಂಡ್ ಸೆಮಿಫೈನಲ್ ನಡೀತಿರುವಂಥದ್ದು ಸೊ ಮಾರ್ಚ್ 1ನೇ ತಾರೀಕು ಆ್ಯಂಡ್ ಫೈನಲ್ ಇರುವಂಥದ್ದು ಸಂಡೇ ಸೊ 2ನೇ ತಾರೀಕು. ಸೊ ಮೈಸೂರಿನ KSCA ಗ್ರೌಂಡಲ್ಲಿ ನಡೀತಾ ಇದೆ. ಆ್ಯಂಡ್ KSCA ಮೈಸೂರಲ್ಲಿ ಏನು ನಡೀತಾ ಇದೆ ಅಂತಂದರೆ ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ಚಿನ್ನಸ್ವಾಮಿನಲ್ಲಿ ನಡೆಸ್ಬೋದಿತ್ತು, ಬಟ್ ಒಂದು WPL ಮ್ಯಾಚಸ್ಗಳು ನಡೀತಿರುವಂಥದ್ದು. ಬಟ್ ಅದಾದಮೇಲೆ ಸೊ BCCI ರೂಲ್ಸ್ ಇರೋದ್ರಿಂದ ಅಟ್ಲೀಸ್ಟ್ ಫೈನಲ್ ಅದು ನಡೆಸ್ಬೋದಾಗಿತ್ತು. ಬಿಕಾಸ್ 1ನೇ ತಾರೀಕು ಮ್ಯಾಚ್ ಇರುವಂಥದ್ದು. ಸೊ ನಮ್ಮ RCB ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಅನಿಸುತ್ತೆ WPLಲ್ಲಿ. ಅದಾದಮೇಲೆ ನೆಕ್ಸ್ಟ್ ಮ್ಯಾಚ್ ಇಲ್ಲ, ಸಂಡೇ ದಿನ ಮ್ಯಾಚ್ ಇಲ್ಲ. ಸೊ ಫೈನಲ್ ಅಟ್ಲೀಸ್ಟ್ ಅಲ್ಲಿ ಆಡಿಸ್ಬೋದಾಗಿತ್ತು ಚಿನ್ನಸ್ವಾಮಿನಲ್ಲಿ. ಬಟ್ BCCI ಖಡಕ್ಕಾಗಿ ರೂಲ್ಸ್ ಮಾಡಿದ್ದಾರೆ. ಸೊ IPL ಮತ್ತು ಏನು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ನಡೆಯುತ್ತೆ ಆ ಸ್ಟೇಡಿಯಮ್ಗಳಲ್ಲಿ ಲೋಕಲ್ ಆಗಿರುವಂಥ ಒಂದು ಮ್ಯಾಚಸ್ಗಳಿಗೆ ಸೊ ಸ್ಟೇಡಿಯಮ್ನ ಕೊಡಬಾರ್ದು ಅನ್ನೋ ಒಂದು ಮಟ್ಟಕ್ಕೆ ಸೊ ರೂಲ್ಸನ್ನು ಹೇರಿದ್ದಾರೆ. ಸೊ ಅದಕ್ಕೋಸ್ಕರನೇ ಇನ್ನು ಮುಂದೆ ಚಿನ್ನಸ್ವಾಮಿನಲ್ಲಿ ಕೆಲವೊಂದು CCL ಸೊ ಈ ಥರದ್ದು ಕೆಲವೊಂದು ಮ್ಯಾಚಸ್ಗಳು ನಮಗೆ ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಜೊತೆಗೆ ಇವ್ರದ್ದು ಮಾಮೂಲಿ ಚಲನಚಿತ್ರದ ಏನೋ ನಡೀತಲ್ಲ ನಮ್ಮದು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒಂದು ಕ್ರಿಕೆಟ್ ಮ್ಯಾಚಸ್ಗಳು, ಸೊ ಅವು ಕೂಡ ಸ್ವಲ್ಪ ಕಷ್ಟನೇ ಮೈಸೂರಿಗೆ ಮೂವ್ ಆಗ್ಬೋದು. ಸೊ ಅದೇ ರೀತಿಯಲ್ಲಿ ಸೊ ಈ ಒಂದು CCL 2025ನ ಸೆಮಿಫೈನಲ್ ಫೈನಲ್ ಪಂದ್ಯಗಳು ಸೊ ನಮ್ಮ ಮೈಸೂರಲ್ಲಿ ನಡೀತಾ ಇದೆ. ಅಲ್ಲಿ ನೀವು ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಸೊ ಮ್ಯಾಚಸ್ಗಳ ಬಗ್ಗೆ ಮಾತಾಡಿದ್ರೆ ಸೊ ಎರಡು ಸೆಮಿಫೈನಲ್ 1 ಆ್ಯಂಡ್ ಸೆಮಿಫೈನಲ್ 2. ಸೊ ಸೆಮಿಫೈನಲ್ 1 ನಡೀತಿರುವಂಥದ್ದು ಸೊ ಬೆಂಗಾಲ್ ಒಂದು ಟೀಮು ಆ್ಯಂಡ್ ಪಂಜಾಬ್ ಟೀಮ್ ಮಧ್ಯೆ ನಡೀತಾ ಇದೆ. ಆ್ಯಂಡ್ 2ನೇ ಸೆಮಿಫೈನಲ್ ನಡೀತಿರುವಂಥದ್ದು ಸೊ 1ನೇ ತಾರೀಕು ಮಾರ್ಚ್ಗೆ. ಸೊ ಅದು ಚೆನ್ನೈ ಆ್ಯಂಡ್ ಕರ್ನಾಟಕ ಮಧ್ಯೆ ನಡೀತಿರುವಂಥದ್ದು. ಆ್ಯಂಡ್ ಎರಡೂ ಒಂದು ಮ್ಯಾಚಸ್ಗಳು ಕೂಡ ತುಂಬ ಹೈ ವೋಲ್ಟೇಜ್ ಆಗಿರುವಂಥದ್ದು. ಜೊತೆಗೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಒಂದು ಕರ್ನಾಟಕ ಬುಲ್ಡೋಜರ್ಸ್ ಆ್ಯಂಡ್ ಚೆನ್ನೈ ರಿಹಾನ್ಸ್ ಬಗ್ಗೆ ಮಾತಾಡೋದಾದರೆ ಸೊ ಎರಡೂ ತಂಡಗಳು ಕೂಡ ಒಂದು ಬದ್ಧ ವೈರಿಗಳಂತಲೇ ಹೇಳ್ತೀನಿ, ಇಂಡಿಯಾ ಪಾಕಿಸ್ತಾನ ಇದ್ದಂಗೆ. ಸೊ ಆ್ಯಕ್ಚುಲಿ ಚೆನ್ನೈ ಟೀಮ್ ಮೊದಲೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು. ಸೊ ಚೆನ್ನೈ, ತೆಲುಗು ವಾರಿಯರ್ಸ್ ಆ್ಯಂಡ್ ಕರ್ನಾಟಕ ಬುಲ್ಡೋಜರ್ಸ್ ಈ 3 ತಂಡಗಳನ್ನೇ ಹೊಡಿತಿರುವಂಥದ್ದು ಕಪ್ಪುಗಳು. ಬಟ್ ಇವಾಗ ಬೆಂಗಾಲಾದರೂ ಆಗಿರ್ಬೋದು ಆ್ಯಂಡ್ ಭೋಜ್ಪುರಿ ಇನ್ಕ್ಲೂಡಿಂಗ್ ಇವಾಗ ಪಂಜಾಬ್ ಟೀಮು ಅಷ್ಟೇ ಈ ವರ್ಷ ಸೊ ಅವರು ಕೂಡ ಸಖತ್ತಾಗಿ ಆಡ್ತಿದ್ದಾರೆ. ಆ್ಯಂಡ್ ಲಾಸ್ಟ್ ಮ್ಯಾಚಲ್ಲಿ ಸೊ ಅದೇ ಪಂಜಾಬ್ ಟೀಮ್ ನಮಗೂ ಕೂಡ ಸೋಲಿಸ್ಬಿಟ್ರು 2 ರನ್ನಿಂದ. ಸೊ ಅದೆಲ್ಲೋ ಫ್ಲೂಕಲ್ಲಿ ಗೆದ್ದಿರೋವಂಥದ್ದು ಅಷ್ಟೇ. ಅವರೇನಂತ ಪುಡಂಗಳಲ್ಲ ನಮ್ಮ ಕರ್ನಾಟಕ ಮುಂದೆ. ಖಂಡಿತವಾಗ್ಲೂ ಏನಾದರೂ ಫೈನಲಲ್ಲಿ ಸಿಕ್ಕರೆ ಖಂಡಿತವಾಗ್ಲೂ ಹೊಡೆದು ಬಿಸಾಕ್ತಾರೆ ನಮ್ಮ ಕರ್ನಾಟಕದವರು. ಆ್ಯಂಡ್ ಕರ್ನಾಟಕ ಬುಲ್ಡೋಜರ್ಸ್ಗೆ ಈ ವರ್ಷ ಸಖತ್ತಾಗಿರುವಂಥ ಒಂದು ಚಾನ್ಸ್ ಇದೆ ಸೊ ಕಪ್ನ ಗೆಲ್ಲೋದಕ್ಕೆ. ಸೊ ಆ್ಯಂಡ್ ಅದನ್ನು ವೇಟ್ ಕೂಡ ಮಾಡ್ತಾಯಿದ್ದೀವಿ. ಆ್ಯಂಡ್ ಸೆಮಿಫೈನಲ್ ಅಲ್ಲಿ ಸೊ ಚೆನ್ನೈನ ಸೋಲಿಸ್ಬಿಟ್ಟು ಸೊ ಫೈನಲ್ಗೆ ಹೋಗಿ ಸೊ ಫೈನಲಲ್ಲಿ ಕಪ್ಪನ್ನ ಎತ್ತಿ ಹಿಡಿತಾರೆ ಅನ್ನೋದು ಸಿಕ್ಕಾಪಟ್ಟೆ ನಂಬಿಕೆ ನನಗಂತೂ ಇದೆ. ಬಿಕಾಸ್ ಆಫ್ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ಒಂದು ರಾಜೀವ ಬ್ಯಾಟಿಂಗಲ್ಲಿ ಸಖತ್ತಾಗಿ ಆಗ್ತಿದ್ದಾನೆ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅಂತೂ ಅದ್ಭುತವಾದಂಥ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಇವಾಗ ಬಾಲಿಂಗಲ್ಲಿ ತಗೊಂಡು ಗಣೇಶ್ ಸಖತ್ತಾಗಿ ಆಗ್ತಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಸುನಿಲ್ ರಾವ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಮಂಜುನಾಥ್ ಅವರು ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗಲ್ಲೂ ಮಾಡಿದ್ರು. ಬಾಲಿಂಗಲ್ಲಿ ಕೂಡ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಆ್ಯಂಡ್ ಕರಣ್ ಆರ್ಯ ಸೊ ಅವರು ಕೂಡ ಅದ್ಭುತವಾಗಿ ಬ್ಯಾಟಿಂಗು ಆಡ್ತಿದ್ದಾರೆ ಆ್ಯಂಡ್ ಬಾಲಿಂಗು ಮಾಡ್ತಿದ್ದಾರೆ. ಸೊ ಅದು ಒಂದು ಒಳ್ಳೆ ಒಂದು ಫೀಲಿಂಗ್ ಇದೆ. ಸೊ ನೋಡ್ಬೇಕು ಏನೇನು ಆಗುತ್ತೆ ಅಂತ. ಅದ್ಭುತವಾಗಿರೋಂಥ ಚಾನ್ಸ್ ಇದೆ. ಸೊ ಅದನ್ನು ಮೇ ಬಿ ಕನ್ವರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಸೊ ಆ ಪಂಜಾಬ್ನ ನಿಂಜಾ ಇದ್ದಾನಲ್ಲ ಸೊ ಅವನಿಗೆ ಸರಿಯಾಗಿ ಕೊಡಬೇಕಾಗುತ್ತೆ. ಬಿಕಾಸ್ ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ನಿಗರಾಡ್ತಿದ್ದ ಮನುಷ್ಯ. ಸೊ ಅದು ಸುದೀಪ್ ಸರ್ ಮುಂದೆನೂ ಕೂಡ ಸ್ವಲ್ಪ ಎಗರಾಡ್ತಿದ್ದ. ಸೊ ಅದು ನೋಡಿ ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅವನು ಏನಾದರೂ ಸೆಮಿಫೈನಲಲ್ಲಿ ಸೊ ಬೆಂಗಾಲ್ ವಿರುದ್ಧ ಗೆದ್ದು ಫೈನಲ್ ಬಂದರೆ ನಮ್ಮ ಒಂದು ಕರ್ನಾಟಕ ಬುಲ್ಡೋಜರ್ಸ್ ಅವರು ಏನಾದರೂ ಚೆನ್ನೈ ವಿರುದ್ಧ ಗೆದ್ದು ಸೊ ಫೈನಲ್ಗೆ ಹೋದರೆ ಪಂಜಾಬ್ ವರ್ಸಸ್ ಕರ್ನಾಟಕ ಆಗುತ್ತೆ. ಸೊ ಅಲ್ಲಿ ಅವನಿಗೆ ಸರಿಯಾಗಿ ನಿಂಜಾಗೆ ಮಾಂಜ ಕೊಡಲೇಬೇಕು. ಓಕೆ, ಅದನ್ನ ತೀರಿಸ್ಕೊಳ್ಳಿಲ್ಲ ಅಂತಂದರೆ ನಮಗಂತೂ ಸಮಾಧಾನ ಇಲ್ಲ. ಸೊ ಖಂಡಿತವಾಗ್ಲೂ ಅವನೇನಾದರೂ ಬಂದರೆ ಅವನಿಗೆ ಮಾಂಜ ಕೊಡೋದೇನೆ ಸೊ ಮೈಸೂರು ಒಂದು ಕ್ರೌಡ್ ಮುಂದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟಿಕೆಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಸೊ ಟಿಕೆಟ್ಸ್ಗಳು ಸೊ ನೀವು ಬುಕ್ ಮಾಡಬೇಕಾಗತ್ತೆ. ಸೊ ಟಿಕೆಟ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಟಿಕೆಟ್ ಜಿನಿ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿ ticketgenie.in ಅಂತ ಅದ್ರ ಲಿಂಕ್ ಬೇಕಾದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಬುಕ್ ಮಾಡ್ಕೊಬಹುದು. 1ನೇ ತಾರೀಕು ಸೆಮಿಫೈನಲ್ ಪಂದ್ಯಗಳು 2 ಇರುತ್ತೆ. 2:30ಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ 2 ಮ್ಯಾಚ್ ಇರುತ್ತೆ. 2:30 ಒಂದು 6:30 ಶುರು ಆಗುತ್ತೆ. ಬಟ್ ಕರ್ನಾಟಕ ಮ್ಯಾಚ್ ಇರುವಂಥದ್ದು 6:30 ಸೊ ನೀವು ಬುಕ್ ಮಾಡ್ಕೊಬೋದು. ಆ್ಯಂಡ್ 250 ಸ್ಟಾರ್ಟ್ ಆಗುತ್ತೆ ಸೊ ಟಿಕೆಟ್ಸ್ ಪ್ರೈಸಸ್ಸು. ಸೊ ಆ ಒಂದು ticketgenie.in ಇದೆಯಲ್ಲ ಸೊ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಸಂಡೇ ಸೊ ಫೈನಲ್ ಇರುತ್ತೆ. ಸೊ ಫೈನಲ್ ಸೊ ಯಾರ ಒಂದು ಆಟ ಅಂದರೆ ಯಾರ್ಯಾರ ಮಧ್ಯೆ ಇರುತ್ತೆ ಅನ್ನೋದು ಸೊ ನೀವು ಸೆಮಿಫೈನಲ್ ಆದಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಕೂಡ ಗೊತ್ತಾಗೋದಿಲ್ಲ. ಓಕೆ, ಒಂದು ಒಳ್ಳೆಯ ಅವಕಾಶ. ಸೊ ನಿಮ್ಮ ಒಬ್ಬ ಕಿಚ್ಚ ಸುದೀಪ್ ಅವರ ಒಂದು ಅಭಿಮಾನಿಗಳಾಗಿದ್ದರೆ ಅಥವಾ ಕ್ರಿಕೆಟ್ ಅಭಿಮಾನಿಗಳಾಗಿದ್ದರೆ, CCL ನೋಡೋರಾಗಿದ್ದರೆ, ಸೊ ಮೈಸೂರವರಾಗಿದ್ದರೆ ಅಥವಾ ಬೇರೆ ಕಡೆಯಿಂದ ಆದರೂ ಕೂಡ ನೀವು ಬುಕ್ ಮಾಡ್ಕೊಬಹುದು. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.